ಈ ವಿಶ್ವಾವಸು ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಫೆಬ್ರವರಿ 27ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಆಮಲಕಿ ಏಕಾದಶಿ ಅಂತ ಕರೀತಾರೆ. ಇಂತಹ ಆಮಲಕಿ ಏಕಾದಶಿ ನಾಡಿದ್ದು ಫೆಬ್ರವರಿ 27 ಶುಕ್ರವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ಈಗಾಗಲೇ ನಾವು ಕೇಳಿರ್ತೇವೆ. ಹಾಗಿದ್ದರೂ ಕೂಡ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ನಾವು ಅದನ್ನು ಕೇಳುವಂಥದ್ದು. ಇದನ್ನು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ ಎಲ್ಲ ತಿಳಿಸ್ಕೊಂಡು ಹೋಗ್ತದೆ ಆಮಲಕಿ ಏಕಾದಶಿಯ ಮಹತ್ವವನ್ನು. ಇದನ್ನು ಮಾಂಧಾತ ರಾಜನಿಗೆ ವಸಿಷ್ಠರು ತಾವು ತಿಳಿಸ್ಕೊಂಡು ಹೋಗ್ತಾರೆ. ಈ ಆಮಲಕಿ ಏಕಾದಶಿ ಅನ್ನುವಂಥದ್ದು ಎಲ್ಲ ಏಕಾದಶಿಗಳ ಹಾಗೆ ನಮ್ಮ ಎಂತಹ ಪಾಪವನ್ನು ಕೂಡ ನಾಶಗೊಳಿಸುವಂಥದ್ದು, ನಮಗೆ ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸಿ ಭಗವಂತನಲ್ಲಿ ಭಕ್ತಿ ತಂದುಕೊಟ್ಟು ಮೋಕ್ಷವನ್ನು ಕರುಣಿಸುವಂಥದ್ದು. ಎಲ್ಲಿವರೆಗೆ ಅಂದರೆ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಕ್ರಮ ಪ್ರಕಾರವಾಗಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಯಾವ ರೀತಿ ಹೇಳಿದ್ದಾರೋ ಆ ರೀತಿ ಆಚರಿಸಿದರೆ 1,000 ಗೋವುಗಳನ್ನು ದಾನ ಮಾಡಿದಂತಹ ಫಲ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ತಿಳಿಸ್ತಾರೆ. ವೈದಿಶ ಅಂತ ಹೇಳುವಂತಹ ಒಂದು ನಗರ ಇತ್ತು. ಅದು ತುಂಬ ಸಮೃದ್ಧವಾದಂತಹ ನಗರ, ಅಷ್ಟೇ ಪುಣ್ಯಪ್ರದವಾದ ನಗರ. ಯಾಕೆ ಅಂತ ಹೇಳಿದರೆ ಅಲ್ಲಿದ್ದಂತಹ ಎಲ್ಲ ಜಾತಿಯವರು ಕೂಡ, ಬ್ರಾಹ್ಮಣ, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಅಂತ ಹೇಳಿದರೆ ಎಲ್ಲರೂ ಕೂಡ ಸುಸಂಸ್ಕೃತರಾಗಿದ್ದಾರೆ ಅನ್ನುವುದರ ಸಂಕೇತ ಅದು. ಎಲ್ಲರೂ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಒಳ್ಳೆಯ ಮಾತುಗಳನ್ನು ಆಡ್ತಾ ತಾವಿರುವಂಥವರು, ಪರಸ್ಪರವಾಗಿ ಅನ್ಯೋನ್ಯ ಒಬ್ಬೊಬ್ಬರು ಸ್ನೇಹದಿಂದ ಇರುವಂಥವರು, ಯಾವುದೇ ಜಾತಿಯ ಮಧ್ಯದಲ್ಲೂ ಗಲಾಟೆ ಇಲ್ಲ, ಅವಮಾನ ಇಲ್ಲ, ಪರಸ್ಪರವಾಗಿ ಗೌರವಿಸಿಕೊಂಡಿರುವಂಥವರು. ಅಲ್ಲಿ ಯಾವಾಗಲೂ ಆ ಊರಿನಲ್ಲಿ ವೇದ ಘೋಷ ಕೇಳಲ್ಪಡ್ತಾ ಇತ್ತಂತೆ. ಎಲ್ಲರೂ ಕೂಡ ಭಗವದ್ಭಕ್ತರೇ ಆಗಿದ್ದರು, ನಾಸ್ತಿಕರನ್ನು ಅಲ್ಲೆಲ್ಲ. ಮತ್ತೇನೆಂದರೆ ದುರಾಚಾರಿಗಳು, ಕೆಟ್ಟ ಆಚಾರವುಳ್ಳವರು ಆ ಊರಿನಲ್ಲಿ ಇರಲಿಲ್ವಂತೆ. ಅಲ್ಲಿ ಸೋಮವಂಶದಲ್ಲಿ ಬಂದಂತಹ, ಚಂದ್ರವಂಶದಲ್ಲಿ ಬಂದಂತಹ ರಾಜ ಚೈತ್ರರಥ ಅಂತ, ಅವನು ಕೂಡ ಹಾಗೇನೆ ಧರ್ಮಾತ್ಮನೇ. ಯಾಕಂತ ಹೇಳಿದರೆ ರಾಜ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರ್ತದೆ. ರಾಜ ಆಸ್ತಿಕನಾಗಿದ್ದರೆ, ಭಗವದ್ಭಕ್ತನಾಗಿದ್ದರೆ ಪ್ರಜೆಗಳು ಕೂಡ ಭಗವದ್ಭಕ್ತರಾಗಿರ್ತಾರೆ. ಹಾಗೆ ಈ ಚೈತ್ರರಥ ಅವನು ಧರ್ಮಾತ್ಮ, ಸತ್ಯದಲ್ಲಿ ಆಸಕ್ತಿ ಉಳ್ಳವನು, ಸುಳ್ಳು ಹೇಳಲ್ಲ, ಕಪಟ ಮಾಡಲ್ಲ, ಅಧರ್ಮಾಚರಣೆ ಅವನಲ್ಲಿಲ್ಲ. ಹಾಗಂತ ಶಕ್ತಿಯಲ್ಲೇನು ಕಡಿಮೆ ಅಲ್ಲ, 10,000 ಆನೆಯ ಬಲ ಉಳ್ಳವನಾಗಿದ್ದಂತೆ. ಎಲ್ಲ ಶಾಸ್ತ್ರ ಶಸ್ತ್ರ ಎರಡೂ ಅವನಿಗೆ ಗೊತ್ತಿತ್ತು, ಯುದ್ಧದಲ್ಲೂ ನಿಪುಣ. ಹಾಗೆ ಭಗವಂತನ ಶಾಸ್ತ್ರದಲ್ಲೂ ರಾಜಶಾಸನೆ ಅದರಲ್ಲೂ ಕೂಡ ನಿಪುಣನಾಗಿದ್ದವನು. ಅವನ ರಾಜ್ಯದಲ್ಲಿ ಬಡವರು ಕಾಣಿಸ್ತಾ ಇರಲಿಲ್ವಂತೆ, ಭಿಕ್ಷುಕರು ಕಾಣಿಸ್ತಾ ಇರಲಿಲ್ವಂತೆ. ಯಾಕಂದರೆ ಭಿಕ್ಷುಕರಿಗೆ ಅವಕಾಶವೇ ಇಲ್ಲ, ಎಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಕೂಡಿದವರಾಗಿದ್ದರು. ಬೇಕಾದಷ್ಟು ಮಳೆ ಬೆಳೆ, ದುರ್ಭಿಕ್ಷೆ ಅನ್ನುವುದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನೆಂದರೆ ಅವನ ರಾಜ್ಯದಲ್ಲಿ ಎಲ್ಲರೂ ಕೂಡ ಕೇವಲ ಭಕ್ತರು ಮಾತ್ರ ಅಲ್ಲ, ಎಲ್ಲರೂ ವಿಷ್ಣುವಿನ ಭಕ್ತರಾಗಿದ್ದರು, ವಿಷ್ಣುವಿನ ಭಕ್ತರಾಗಿದ್ದರು. ವಿಷ್ಣುವಿನ ಆರಾಧನೆಯನ್ನು ತಾವು ವಿಶೇಷವಾಗಿ ಮಾಡ್ತಾಯಿದ್ದರು. ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ, ಇವರು ವಿಷ್ಣು ಭಕ್ತರಾದ ವೈಷ್ಣವರಾಗಿದ್ದಾರೆ ಅನ್ನುವುದರ ಸಂಕೇತ ಏನೆಂದರೆ ಏಕಾದಶಿ ವ್ರತವನ್ನು ತಪ್ಪದೆ ಆಚರಣೆ ಮಾಡುವಂಥದ್ದು. ಆ ಊರಿನಲ್ಲಿದ್ದ ಎಲ್ಲರೂ ಕೂಡ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎರಡೂ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ತಾವು ಆಚರಣೆಯನ್ನು ಮಾಡ್ತಾಯಿದ್ರು. ಭಗವಂತನಲ್ಲಿಯೇ ವಿಶೇಷವಾಗಿ ಭಕ್ತಿ ಮಾಡ್ತಾಯಿದ್ರು. ಭಗವಂತನಿಗೆ ಪ್ರೀತಿಕರವಲ್ಲದ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ವಂತೆ. ಈ ರೀತಿ ಅನೇಕ ವರ್ಷಗಳು ಕಳೆದು ಹೋಯಿತು. ಒಮ್ಮೆ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅದೇ ಈ ಆಮಲಕಿ ಏಕಾದಶಿ. ಈ ಆಮಲಕಿ ಏಕಾದಶಿ ಎಂದು ರಾಜ ತಾನು ಎಲ್ಲ ಪ್ರಜೆಗಳೊಟ್ಟಿಗೆ ನದಿ ತೀರಕ್ಕೆ ಹೋಗಿದ್ದಾನಂತೆ. ಅದು ಯಾವ ನದಿ ಅಂತ ತಿಳಿಸುವುದಿಲ್ಲ. ಆ ನದಿ ತೀರವನ್ನು ಸೇರಿ ಅಲ್ಲೇ ದೇವಾಲಯ ಇತ್ತು. ಆ ನದಿಯಲ್ಲಿ ಸ್ನಾನ ಮಾಡಿದ, ಅವನೊಟ್ಟಿಗೆ ಎಲ್ಲ ಪ್ರಜೆಗಳು ಕೂಡ ಸ್ನಾನ ಮಾಡಿದಾರಂತೆ. ನಂತರ ಅಲ್ಲಿ ಆ ನದಿ ತೀರದಲ್ಲಿ ದೇವಾಲಯ, ಅಲ್ಲಿ ಒಂದು ಧಾತ್ರಿ ಮರ ಅಂತ ಹೇಳಿದರೆ ನೆಲ್ಲಿ ಮರ, ಅದಕ್ಕೆ ಆಮಲಕಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಆಮಲಕಿ ಅಂತ ಹೇಳಿದರೆ ನೆಲ್ಲಿಯನ್ನು ಹೊಂದಿರುವಂತಹ ಮರ, ನೆಲ್ಲಿಕಾಯಿ ಮರ. ಅದರ ಬುಡದಲ್ಲಿ ಒಂದು ಕಲಶವನ್ನು ಪ್ರತಿಷ್ಠೆ ಮಾಡಿದ್ದಾನೆ.
ಕಲಶವನ್ನು ಪ್ರತಿಷ್ಠೆ ಮಾಡಿ, ಅದು ಕೂಡ ಅಂತಿಂಥ ಕಲಶ ಅಲ್ಲ, ಈ ಎಲ್ಲ ಮುತ್ತು ರತ್ನಗಳಿಂದ ಕೂಡಿರುವಂತಹ ಕಲಶ, ಅದನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಗಂಧವನ್ನೆಲ್ಲ ತಾನು ಲೇಪಿಸಿ, ಛತ್ರ ಚಾಮರ ಮುಂತಾದವುಗಳನ್ನೆಲ್ಲ ಅದಕ್ಕೆ ತಾನು ಇಟ್ಟು ಅಂತ ಹೇಳಿದರೆ ರಜೋಪಚಾರ ಅದನ್ನು ಇಟ್ಟು, ನಂತರ ಅದರ ಸುತ್ತ ದೀಪವನ್ನು ಬೆಳಗಿಸಿದ್ದಾನೆ. ಅಂದರೆ ದೀಪದ ಮಾಲೆ, ಆ ಸಾಲು ಸಾಲು ದೀಪಗಳನ್ನು ಬೆಳಗಿಸಿದ್ದಾನೆ. ಅಲ್ಲಿ ವಿಶೇಷವಾಗಿ ಆ ಕಲಶದಲ್ಲಿ ಪರಶುರಾಮನನ್ನು ಆವಾಹನೆಯನ್ನು ಮಾಡಿ ತಾನು ಪೂಜಿಸಿದ್ದಾನೆ. ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ ಎಲ್ಲ ಪ್ರಜೆಗಳೊಟ್ಟಿಗೆ. ಜಾಮದಗ್ನಿಯ ನಮಸ್ತೇಸ್ತು ರೇಣುಕಾನಂದವರ್ಧನ ಆಮಲಕೀಕೃತಚ್ಛಾಯ ಭುಕ್ತಿ ಮುಕ್ತಿ ವರಪ್ರದ. ಹೇ ಜಮದಗ್ನಿಯ ಮಗನಾದಂತಹ ರೇಣುಕಾದೇವಿಗೆ ಸಂತೋಷವನ್ನು ತಂದುಕೊಟ್ಟಂತಹ ಪರಶುರಾಮನೇ, ಇವತ್ತು ವಿಶೇಷವಾಗಿ ಈ ನೆಲ್ಲಿಕಾಯಿ ಮರದ ನೆರಳಿನ ಅಡಿಯಲ್ಲಿ ನೀನಿದ್ಯಾ. ಅಂದರೆ ಈ ನೆಲ್ಲಿಕಾಯಿ ಮರ, ಧಾತ್ರಿ ಮರ ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲ ದೇವತೆಗಳ ಆವಾಸ ಸ್ಥಾನ, ವಿಶೇಷವಾಗಿ ಲಕ್ಷ್ಮಿ ನೆಲೆಸಿರ್ತಾಳೆ ಅದರಲ್ಲಿ ಅಂತ. ಆಮಲಕ್ಕಿ ಈ ನೆಲ್ಲಿ ಮರದಲ್ಲಿ, ಅಂತಹ ಆ ಮರದ ನೆರಳಿನಲ್ಲಿ ಇರುವಂಥವನೇ ನನಗೆ ಬದುಕಿರುವಷ್ಟು ಕಾಲ ಬೇಕಾದಂತಹ ಎಲ್ಲ ಸುಖ ಭೋಗ ಆಹಾರ ಆರೋಗ್ಯ ಅವುಗಳನ್ನು ಕೊಡು, ಮರಣಾನಂತರ ಮುಕ್ತಿಯನ್ನು ಕೊಡು ಅಂತ ಆ ಪರಶುರಾಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ಆ ನೆಲ್ಲಿ ಮರದ ಹತ್ರವೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ. ಧಾತೃ ಸಮುದ್ಭೂತೆ ಸರ್ವಪಾತಕ ನಾಶಿನಿ ಆಮಲಕಿ ನಮಸ್ತುಭ್ಯಂ ಗ್ರಹಾಣಾರ್ಘ್ಯೋದಕಂ ಮಮ ಧಾತ್ರಿ ಬ್ರಹ್ಮಸ್ವರೂಪಾಸಿ ತ್ವಂತು ರಾಮೇಣ ಪೂಜಿತ ಪ್ರದಕ್ಷಿಣಾ ವಿಧಾನೇನ ಸರ್ವಪಾಪಹರಾಭವ. ಹೇ ಧಾತ್ರಿಯೇ, ನೀನು ಚತುರ್ಮುಖ ಬ್ರಹ್ಮನಿಂದ ಭಗವಂತನಿಂದ ಮೊದಲು ಸೃಷ್ಟಿಸಿದವಳು ಅಂತ ಹೇಳಿದರೆ ಮೊದಲು ಹುಟ್ಟಿದಂತಹ ಮರವೇ ಈ ಧಾತ್ರಿ ಮರ ಅಂತ ಹೇಳ್ತಾರೆ. ಅಂದರೆ ನೆಲ್ಲಿ ಮರ. ಸಕಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಈ ನೆಲ್ಲಿ ಮರವೇ ಅಂತ ಹೇಳಿದರೆ ಈ ಮರ ಅಲ್ಲ, ಮರದೊಳಗೆ ನೆಲೆಸಿರುವಂತಹ ವಿಶೇಷವಾಗಿ ಲಕ್ಷ್ಮಿ ಹಾಗೂ ಭಗವಂತ ಸಕಲ ದೇವತೆಗಳು ಅವಳ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ನಾನು ಈ ಅರ್ಘ್ಯೋದಕವನ್ನು ಕೊಡ್ತಾ ಇದ್ದೇನೆ ಅಂತೇಳಿದರೆ ಗೌರವಯುತವಾದ ನೀರು, ಅದನ್ನು ನಾನು ಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತ ಹೇಳ್ತಾ, ನೀನು ವಿಶೇಷವಾಗಿ ದೇವರ ಸನ್ನಿಧಾನದಿಂದ ಕೂಡಿದ್ಯಾ ಈ ನೆಲ್ಲಿ ಮರವೇ. ಹಿಂದೆ ರಾಮಚಂದ್ರನೂ ಕೂಡ ನಿನ್ನನ್ನು ಪೂಜಿಸಿದ್ದಾನೆ. ನಿನಗೆ ನಾನು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಬರ್ತೇನೆ, ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡು. ಈ ರೀತಿ ರಾಜ ಆ ಊರಿನ ಎಲ್ಲ ಪ್ರಜೆಗಳೊಂದಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಜಾಗರಣೆಯನ್ನು ಮಾಡಿದಾನಂತೆ. ಏಕಾದಶಿಯ ಉಪವಾಸ ಹಾಗೂ ರಾತ್ರಿ ಜಾಗರಣೆ ಅಲ್ಲೇ ಮಾಡಿದಾನಂತೆ. ಎಲ್ಲ ಪ್ರಜೆಗಳು ಕೂಡ ಅಲ್ಲೇ ಇದ್ದಾರೆ. ರಾತ್ರಿ ಒಂದು ಘಟನೆ ನಡೀತು. ಅಲ್ಲಿಗೆ ಒಬ್ಬ ಬೇಡರವನು ಬಂದ. ಅವನಿಗೆ ಅವತ್ತು ಬೆಳಗಿನಿಂದ ಏನೋ ಆಹಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವನು ಉಪವಾಸ ಮಾಡ್ತಾ ಇದ್ದಾನೆ. ಅವನಿಗೆ ಕುಟುಂಬವನ್ನು ಪೋಷಣೆ ಮಾಡಬೇಕು, ಅದಕ್ಕೋಸ್ಕರ ಮಾಡಬಾರದ ಅನ್ಯಾಯವನ್ನೆಲ್ಲ ಮಾಡಿದವನು. ಯಾವುದೇ ಧರ್ಮ ಇಲ್ಲ ಅವನಿಗೆ ಅಂತ ಹೇಳಿದರೆ ಸತ್ಯ ಅಹಿಂಸೆ ಯಾವುದೂ ಇಲ್ಲ. ಮತ್ತು ಏನೇನು ಮಾಡಬಾರ್ದು ಅಂತಿದೆಯೋ ಎಲ್ಲವನ್ನೂ ಕೂಡ ಮಾಡಿದಂತಹ ಪಾಪಿ ಅವನು. ಅವನಿಗೆ ಹಸಿವಾಗ್ತಾ ಇತ್ತು, ಆಹಾರ ಹುಡ್ಕೊಂಡು ಬಂದಿದ್ದಾನೆ. ರಾತ್ರಿ ಈ ನದಿ ತೀರದಲ್ಲಿ ಬಂದಾಗ ರಾಜ ಮಾಡ್ತಾ ಇರುವಂತಹ ಜಾಗರಣೆಯನ್ನು ನೋಡಿದ. ನೆಲ್ಲಿ ಮರದ ಕೆಳಗೆ ಕುಂಭವನ್ನು ಪ್ರತಿಷ್ಠೆ ಮಾಡಿ ಪರಶುರಾಮನನ್ನು ಆರಾಧನೆ ಮಾಡಿ ಸುತ್ತ ದೀಪದ ಸಾಲುಗಳನ್ನು ಬೆಳಗಿಸಿ ಎಲ್ಲ ಭಗವದ್ಭಕ್ತರೊಡನೆ ತಾನು ದೇವರ ಚಿಂತನೆಯನ್ನು ನಡೆಸ್ತಾ ಇದ್ದಾನೆ, ಭಜನೆಯನ್ನು ನಡೆಸ್ತಾ ಇದ್ದಾನೆ, ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ, ಪುರಾಣವನ್ನು ತಾನು ಹೇಳಿಸ್ತಾ ಇದ್ದಾನೆ, ಇದನ್ನೆಲ್ಲ ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ಈ ಬೇಡರವನು ತಾನು ನೋಡಿದ್ನಂತೆ. ನೋಡಿ ಆ ಕಥೆಯನ್ನು ಕೇಳಿದ್ನಂತೆ. ಅಲ್ಲಿ ಆ ನೆಲ್ಲಿ ಮರದ ಬುಡದಲ್ಲಿ ಹೇಳ್ತಾ ಇದ್ದಂತಹ ವಿಷ್ಣು ಸಂಬಂಧಿಯಾದ ಕಥೆಗಳೇನಿದೆ ಅದನ್ನೆಲ್ಲ ತಾನು ಕೇಳಿದ್ದಾನೆ. ಏಕಾದಶಿಯ ಮಹಾತ್ಮೆಯನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದರು, ಅದನ್ನು ತಾನು ಕೇಳಿದ. ರಾತ್ರಿ ಇಡೀ ತಾನು ಕೂಡ ಆಶ್ಚರ್ಯದಿಂದ ಏನು ಇವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಾಗರಣೆಯಲ್ಲೇ ಇವನು ಕಳೆದಿದ್ದಾನಂತೆ. ಬೆಳಗಿನ ಜಾವ ಆಯಿತು, ಎಲ್ಲರೂ ಕೂಡ ಅವರವರ ಮನೆಗೆ ಹೋದರು. ರಾಜನು ಕೂಡ ಆ ಕುಂಭವನ್ನು ವಿಸರ್ಜನೆಯನ್ನು ಮಾಡಿ ಅವರವ್ರ ಮನೆಗೆ ಹೋದ. ಕಾಲಕ್ರಮೇಣ ಈ ಬೇಡರವನು ಕೂಡ ವಯಸ್ಸಾಯಿತು, ಮರಣವನ್ನು ಹೊಂದಿದ. ಆದರೆ ಈ ಒಂದು ಆಮಲಕ್ಕಿ ಏಕಾದಶಿಯನ್ನು ಆಚರಿಸಿದ ಪ್ರಭಾವದಿಂದ, ಅಂದರೆ ಅವತ್ತು ಬೆಳಗಿನಿಂದಲೂ ಉಪವಾಸ ಮಾಡಿದ್ದಾನೆ, ರಾತ್ರಿ ಜಾಗರಣೆ ಮಾಡಿದ್ದಾನೆ. ಅಷ್ಟಲ್ಲದೆ ಅಲ್ಲಿ ಆ ಕುಂಭವನ್ನು ಕಂಡ, ಕುಂಭದಲ್ಲಿ ಪರಶುರಾಮನನ್ನು ತಾನೂ ಕೂಡ ಸ್ಮರಣೆ ಮಾಡಿದ. ಆ ನೆಲ್ಲಿ ಮರದಕ್ಕೆ ಅಡಿಯಲ್ಲಿ ತಾನು ಕೂತ.
ಅಷ್ಟಲ್ಲದೆ ಆ ದೀಪದ ಸಾಲುಗಳನ್ನು ನೋಡಿದ, ಕಥೆಯನ್ನು ಕೇಳಿದ, ದೇವರ ಕಥೆಯನ್ನು. ಇದರ ಪ್ರಭಾವದಿಂದ ಮುಂದಿನ ಜನ್ಮದಲ್ಲಿ ಅವನು ರಾಜನಾಗಿ ಹುಟ್ಟಿ ಬಂದಂತೆ. ವಸುರಥ ಅಂತ ರಾಜ, ಜಯಂತಿ ಅಂತ ಒಂದು ನಗರ, ಅಲ್ಲಿ ವಸುರಥ ಅಂತ ತಾನು ರಾಜನಾಗಿ ಹುಟ್ಟಿ ಬಂದಂತೆ. ಬೇಕಾದಷ್ಟು ಧನಧಾನ್ಯಗಳಿಂದ ಸಮೃದ್ಧವಾದ ರಾಜ್ಯ ಅದು, ಚತುರಂಗ ಬಲದಿಂದ ಕೂಡಿರುವಂತಹ ರಾಜ್ಯ. ಅಲ್ಲಿ 10,000 ಗ್ರಾಮಗಳು ಈ ರಾಜನ ಅಡಿಯಲ್ಲಿದ್ವಂತೆ. ಹೀಗೆ 10,000 ಹಳ್ಳಿಗಳಿಂದ ಕೂಡಿರುವಂತಹ ರಾಜ್ಯದ ತಾನು ರಾಜನಾದ. ಹಾಗೆ ತಾನು ಧಾರ್ಮಿಕನಾಗಿದ್ದ, ಒಳ್ಳೆ ತೇಜಸ್ಸಿನಿಂದ ಬೆಳಗುತ್ತಾ ಇದ್ದ, ಪರಾಕ್ರಮದಲ್ಲಿ ಇವನಿಗೆ ಸರಿಸಾಟಿಯೇ ಇಲ್ಲ, ಆ ರೀತಿಯಾಗಿದ್ದ. ಧಾರ್ಮಿಕ, ಸತ್ಯವನ್ನು ನುಡಿಯುವಂಥವನು, ವಿಷ್ಣು ಭಕ್ತಿಯಲ್ಲೇ ರತರಾಗಿರುವಂಥವನು. ಈ ರೀತಿ ಬಹಳ ಒಳ್ಳೆಯ ರಾಜನಾಗಿ, ಬಹಳ ಒಳ್ಳೆಯ ಭಗವದ್ಭಕ್ತನಾಗಿ ತಾನು ಹುಟ್ಟಿ ಬಂದಂತೆ. ಒಮ್ಮೆ ಈ ರಾಜ ತಾನು ಬೇಟೆಗೋಸ್ಕರ ಹೋಗಿದ್ದಾನೆ. ಬಹಳ ದೂರದವರೆಗೆ ಹೋದ. ತನ್ನ ಸೈನ್ಯದಿಂದ ತಾನು ಬೇರ್ಪಟ್ಟಿದ್ದಾನೆ. ಯಾವುದೋ ಒಂದು ಪ್ರಾಣಿಯನ್ನು ಹಿಂಬಾಲಿಸಿಕೊಂಡು ಹೋದು. ಆ ಪ್ರಾಣಿ ಇವನಿಗೆ ಸಿಗಲಿಲ್ಲ. ತುಂಬ ಸುಸ್ತಾಗಿತ್ತು, ಬಾಯಾರಿಕೆ ಬೇರೆ ಆಗ್ತಾ ಇತ್ತು. ಎಲ್ಲಿಯೂ ಅವನಿಗೆ ವಿಶ್ರಾಂತಿಗೆ ಜಾಗ ಸಿಗಲಿಲ್ಲ. ಒಂದು ಕಡೆ ಸಿಕ್ಕಿತು, ಹಸಿವು, ಬಾಯಾರಿಕೆ ಬೇರೆ. ಅಲ್ಲಿ ಕುಳಿತವನಿಗೆ ಹಾಗೆ ಮಲ್ಕೊಂಡ್ಬಿಟ್ಟ, ನಿದ್ರೆಯೇ ಬಂದುಬಿಡ್ತು. ಆದರೆ ಆಶ್ಚರ್ಯ ಏನಂದರೆ ಅಲ್ಲಿ ಒಂದು ಮ್ಲೇಂಛರ ಗುಂಪಿತ್ತು. ಮ್ಲೇಂಛರು ಅಂತ ಹೇಳಿದ್ರೆ ಸ್ಪಷ್ಟವಾದ ಉಚ್ಚಾರಣೆ ಇಲ್ಲದ ಭಾಷೆಯವರು. ಅಂಥವರು ಆ ಒಂದು ಪಂಗಡ ಆ ಪರ್ವತದ ಸಮೀಪದಲ್ಲಿ ಇತ್ತು. ಅಂದರೆ ಪರ್ವತದ ಸಮೀಪದಲ್ಲಿ ಕಾಡು. ಅವರಲ್ಲಿ ಯಾರೋ ಒಬ್ಬ ಈ ರಾಜ ಇಲ್ಲಿ ಬಂದು ಮಲಗಿದ್ದಾನೆ ಅನ್ನುವಂತಹ ಸುಳಿವನ್ನು ಆ ಜನಾಂಗಕ್ಕೆ ತಾನು ತಿಳಿಸಿದ. ಆ ಮ್ಲೇಂಛ ಜನಾಂಗ ತಾವು ತಮ್ಮ ಎಲ್ಲ ಕತ್ತಿ, ಗುರಾಣಿ, ಹಗ್ಗ ಮುಂತಾದ ಎಲ್ಲ ಆಯುಧಗಳನ್ನು ಹಿಡ್ಕೊಂಡ್ಬಂದಿದ್ದಾರಂತೆ. ಯಾಕಂದರೆ ಅವರಿಗೆ ಇವನ ಮೇಲೆ ದ್ವೇಷ. ಈ ಹಿಂದೆ ಅತ್ಯಂತ ದುಷ್ಟರಾಗಿದ್ದಂತಹ ಮ್ಲೇಂಛರನ್ನೆಲ್ಲ ಇವನು ಸದೆಬಡಿದಿದ್ದಾನೆ. ಅವರ ಕುಟುಂಬವನ್ನೆಲ್ಲ ನಾಶಗೊಳಿಸಿದ್ದಾನೆ. ಯಾಕಂದರೆ ಇವರು ಲೋಕಕಂಟಕರು, ಉಪದ್ರವವನ್ನು ಮಾಡುವಂಥವರು ಅಂತ. ಅವರಿಗೆ ಇವನನ್ನು ನೇರವಾಗಿ ಎದುರಿಸುವ ತಾಕತ್ತಿಲ್ಲ. ಈಗ ಇವನು ಮಲಗಿದ್ದಾನೆ, ಸುತ್ತ ಅವನ ಸೈನ್ಯವೂ ಇಲ್ಲ, ಒಬ್ಬಂಟಿಗನಾಗಿದ್ದಾನೆ. ಈ ರೀತಿ ತಿಳಿದವರಾಗಿ ಇವಾಗ ಎಲ್ಲರೂ ಆ ಮ್ಲೇಂಛ ಜನಾಂಗ ಇವನನ್ನು ಮುತ್ತುವರಿದಿದೆಯಂತೆ. ಸುತ್ತುವರಿದು ಮಾತಾಡ್ಕೊಳ್ತಾರೆ, ಹೊಡಿರಿ, ಬಡಿರಿ, ಕೊಚ್ಚಾಕಿ ಇವನನ್ನು. ಯಾಕಂತ ಹೇಳಿದರೆ ನಮ್ಮ ಇಡೀ ಕುಟುಂಬಕ್ಕೆ ಹಾನಿ ಮಾಡಿದವನಿವನು ಅಂತ. ಇವನಿಗೇನು ನಿದ್ರೆ ಗೊತ್ತೇ ಇಲ್ಲ. ತಮ್ಮ ಎಲ್ಲ ಆಯುಧಗಳಿಂದ ಇವನನ್ನು ಕೊಲ್ಲಿಕ್ಕೆ ಹೊರಟ್ರಂತೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸರ್ವಾಣಿ ಶಸ್ತ್ರಾಣಿ ಸಮಾಪತಂತಿ ನ ವೈ ಶರೀರೇ ಪ್ರವಿಶಂತಿ ತಸ್ಯ. ಎಲ್ಲ ಆಯುಧಗಳು ಕೂಡ ಅವನ ಮೇಲೆ ಬೀಳ್ತಾವಂತೆ. ಆದರೆ ಯಾವುದು ಅವನ ಶರೀರದ ಒಳಗೆ ಹೊಕ್ಕುವುದೇ ಇಲ್ವಂತೆ. ಇವಾಗ ಚೂರಿ ಅಥವಾ ಕತ್ತಿ ಇವುಗಳನ್ನು ನಾವು ಹೊಡೆದರೆ ಅದು ಆ ಶರೀರವನ್ನು ಸೀಳಬೇಕು, ಆಗ ಮಾತ್ರ ಸಾಯ್ತಾನಷ್ಟೇ ಅವನು. ಆದರೆ ಇದೇನೆಂದರೆ ಆ ಆಯುಧಗಳು ಅವನ ದೇಹಕ್ಕೆ ತಾಗುತ್ತದಂತೆ, ಆದರೆ ಯಾವುದೇ ಗಾಯವನ್ನು ಮಾಡುವುದಿಲ್ವಂತೆ, ದೇಹವನ್ನು ಸೀಳುವುದಿಲ್ವಂತೆ. ಎಲ್ರಿಗೂ ಆಶ್ಚರ್ಯ ಆಯಿತು, ಇದೇನು ಈ ರೀತಿ ಆಗ್ತಾ ಇದೆಯಲ್ವ ಅಂತ. ಆಶ್ಚರ್ಯ ನೋಡ್ತಾ ಇದ್ದ ಹಾಗೆಯೇ ಅವನ ಶರೀರದಿಂದ ಒಬ್ಬಳು ಕನ್ಯೆ ಹೊರಗೆ ಬಂದಿದ್ದಾಳಂತೆ. ನಿಸ್ಸೃತ ಪ್ರಮದ ಏಕ. ಅವಳು ಹೇಗಿದ್ಲು ಅಂತೇಳಿದರೆ ಸರ್ವಾವಯವ ಶೋಭನ, ಒಂದೊಂದು ಅಂಗಾಂಗಗಳು ಕೂಡ ಅಷ್ಟು ಸುಂದರವಾಗಿತ್ತಂತೆ ಅವಳದ್ದು. ದಿವ್ಯವಾದ ಗಂಧವನ್ನು ಪೂಸಿಕೊಂಡಿದ್ಲಂತೆ, ದಿವ್ಯವಾದ ಆಭರಣಗಳನ್ನು ಹಾಕಿಕೊಂಡಿದ್ಲಂತೆ, ದಿವ್ಯವಾದ ಮಾಲೆಯನ್ನು ಧಾರಣೆ ಮಾಡಿದ್ಲಂತೆ. ಹಾಗಂತ ಅತ್ಯಂತ ಸುಂದರಿ ಕೋಮಲೆ ಅಂತ ತಿಳ್ಕೊಂಡ್ರೆ ಅವಳ ಹುಬ್ಬುಗಳು ಗಂಟಿಕ್ಕಿತ್ತಂತೆ. ಅಂತೇಳಿದ್ರೆ ಕೋಪದಿಂದ ಕೂಡಿದವಳಾಗಿದ್ಲಂತೆ. ನಾನಾ ವಿಧವಾದ ಆಯುಧಗಳನ್ನು ತಾನು ಹಿಡ್ಕೊಂಡಿದ್ಲಂತೆ. ಕಣ್ಣಿನಿಂದ ಬೆಂಕಿಯ ಕಿಡಿಯನ್ನು ಕಾರುವಂತೆ ತಾನಿದ್ಲಂತೆ. ಕೈಯಲ್ಲಿ ಚಕ್ರ ಮುಂತಾದ ಆಯುಧಗಳನ್ನು ಹಿಡಿದವಳಾಗಿದ್ಲು. ಇವಳು ಯಾರು? ಮತ್ತೆ ಯಾರಲ್ಲ, ದುರ್ಗೆಯೇ ಈ ರೀತಿ ರೂಪದಿಂದ ಕಂಗೊಳಿಸ್ತಾ ಇರುವಂಥವಳು. ತಾನು ಕೂಡಲೇ ಬಂದವಳಾಗಿ ಈ ಮ್ಲೇಂಛರು ಆ ರಾಜನ ಮೇಲೆ ಏನು ಆಕ್ರಮಣ ಮಾಡ್ತಾ ಇದ್ದಾರೆ, ಆ ಎಲ್ಲ ಮ್ಲೇಂಛರನ್ನು ತಾನು ಸದೆಬಡಿದಿದ್ದಾಳಂತೆ. ಸದೆಬಡಿದು ಅವರನ್ನೆಲ್ಲ ಅಲ್ಲಿ ಕೊಂದು ಹಾಕಿ ಮತ್ತೆ ಹೋಗಿ ರಾಜನೊಳಗೆ ತಾನು ಸೇರಿಕೊಂಡ್ಲಂತೆ. ಸ್ವಲ್ಪ ಹೊತ್ತಾಯಿತು, ರಾಜ ತಾನು ಎಚ್ಚೆತ್ತ. ನೋಡ್ತಾನೆ, ಅವನಿಗೆ ಆಶ್ಚರ್ಯ ಕಾದಿತ್ತು. ಸುತ್ತಲೂ ಕೂಡ ಆ ಎಲ್ಲ ಮ್ಲೇಂಛರು ಸತ್ತು ಬಿದ್ದಿದ್ದಾರಂತೆ. ಯಾರು ಈ ರೀತಿ ಮಾಡಿದ್ದು? ನನಗೆ ಗೊತ್ತಾಗಲೇ ಇಲ್ವಲ್ಲ ಅಂತ ಅವನು ಹೇಳಿದಾಗ, ವಾಗುವಾಚ ಶರೀರಿಣಿ ಅಂತ ಹೇಳ್ತಾರೆ. ಹಾಗೆ ಒಂದು ಅಶರೀರವಾಣಿ ಮಾತನಾಡಿತು.
ಅಂದರೆ ಮಾತು ಕೇಳಿತು, ಯಾರು ಅಂತ ಗೊತ್ತಾಗಲಿಲ್ಲ. ಏನು ಆ ಮಾತಿತ್ತು ಅಂದರೆ, ಶರಣಂ ಕೇಶವಾಧನ್ಯೋ ನಾಸ್ತಿಕೋಪಿ ದ್ವಿತೀಯಕಃ ಇತಿ ರುಚ್ಚಾಕಾಶವಾಣೀಂ ವಿಸ್ಮಯೋತ್ಫುಲ್ಲಲೋಚನಃ ವನಾತ್ ತಸ್ಮಾತ್ ಸಕುಶಲೀ ಸಮಾಯಾತಸ್ಸ ಭೂಮಿಭುಕ್. ನೋಡಪ್ಪ, ಯಾರು ಈ ರೀತಿ ಮಾಡಿದವರು ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಯಾಕಂತ ಹೇಳಿದರೆ, ಜಗತ್ತಿನಲ್ಲಿ ರಕ್ಷಣೆಯನ್ನು ಒದಗಿಸುವುದರಲ್ಲಿ ನಾರಾಯಣನನ್ನು ಬಿಟ್ಟರೆ ಮತ್ತು ಯಾರೂ ಇಲ್ಲಪ್ಪ. ಎರಡನೆಯವರೊಬ್ಬರಿಲ್ಲ. ಅವನೇ ಎಲ್ರಿಗೂ ಕೂಡ ರಕ್ಷಕನಾಗಿರುವಂಥವನು, ಪೋಷಕನಾಗಿರುವಂಥವನು ಅಂತ ಮಾತು ಕೇಳಿಸ್ತಂತೆ. ಅಂತ ಹೇಳಿದರೆ ಇಲ್ಲಿ ಬಂದು ನಾಶಗೊಳಿಸಿದ್ದು ದುರ್ಗೆ. ಆದರೆ ಭಗವಂತನ ಬಗ್ಗೆ ಅಶರೀರವಾಣಿ ಹೇಳ್ತಾ ಇದೆಯಲ್ವಾ ಅಂತ ಹೇಳಿದರೆ, ಭಗವದ್ ಆಜ್ಞೆಯಂತೆಯೇ, ನಾರಾಯಣನ ಆಜ್ಞೆಯಂತೆಯೇ ದುರ್ಗೆ ಬಂದದ್ದು. ಇದು ಬೇರೆ ಕಡೆಯೂ ಕೂಡ ನಾವು ನೋಡುತ್ತೇವೆ. ಏಕಾದಶಿ ಏನಿದೆ, ಆ ಏಕಾದಶಿ ತಿಥಿ ಅಭಿಮಾನಿ ದೇವತೆಯಾಗಿರುವಂಥವಳು. ಅಂದರೆ ಭಗವಂತ ಮುಖ್ಯವಾಗಿ ಆ ಏಕಾದಶಿ ತಿಥಿಗೆ ತಾನು ಕಾರಣನಾಗಿರುವಂಥವನು, ಅದರಲ್ಲಿ ಪೂಜಿಸಲ್ಪಡುವಂಥವನು. ಆದರೆ ಆ ಏಕಾದಶಿ ಅಂತ ಒಬ್ಬಳು ಸ್ತ್ರೀ ದೇವತೆ ಇದ್ದಾಳೆ. ಅವಳು ಯಾರು ಅಂತ ಹೇಳಿದ್ರೆ ಅದೇ ಈ ದುರ್ಗಾ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಇಲ್ಲಿಯ ಲಕ್ಷಣ ಮುಂದೆಯೂ ಹಿಂದೆಯೂ ಕೂಡ ಬಂದಿದೆ, ದುರ್ಗಾದೇವಿ. ಅವಳು ಯಾರು ಏಕಾದಶಿ ವ್ರತವನ್ನು ಮಾಡುತ್ತಾರೆ ಅವರನ್ನು ಯಾವತ್ತೂ ರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ಅವಳು ರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ ಅನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿಯಾಗಿರುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಭಗವಂತನ ಆಜ್ಞೆಯಂತೆ ತಾನು ಯಾವತ್ತೂ ಭಗವದ್ ಭಕ್ತರಿಗೆ ಏಕಾದಶಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವವರಿಗೆ ತಾನು ರಕ್ಷಕಿಯಾಗಿರ್ತಾಳೆ ಅನ್ನುವುದು ಈ ಕಥೆಯಿಂದ ಸ್ಪಷ್ಟವಾಗ್ತದೆ. ರಾಜನಾದರೂ ಆಶ್ಚರ್ಯಪಟ್ಟ. ಮರಳಿ ತಾನು ತನ್ನ ರಾಜ್ಯಕ್ಕೆ ಹೋಗಿ ರಾಜ್ಯವನ್ನು ಧರ್ಮದಿಂದ ತಾನು ಪಾಲನೆಯನ್ನು ಮಾಡಿದ ಅಂತ ಇದಿಷ್ಟು ಕಥೆಯನ್ನು ವಸಿಷ್ಠರು ಮಾಂಧಾತನಿಗೆ ತಿಳಿಸ್ತಾ, ತಸ್ಮಾದಾಮಲಕೀಂ ರಾಜನ್ ಏ ಕುರ್ವಂತಿ ನರೋತ್ತಮ ತೇಯಾಂತಿ ವೈಷ್ಣವಂ ಲೋಕಂ ನಾತ್ರ ಕಾರ್ಯ ವಿಚಾರಣ. ನೋಡು, ಹೀಗೆ ಈ ಆಮಲಕಿ ಏಕಾದಶಿ ಸಾಧ್ಯ ಇದ್ದರೆ ಇಲ್ಲಿ ಹೇಳಿದಾಗೆ ನೆಲ್ಲಿ ಮರದ ಕೆಳಗೆ ಈ ರೀತಿ ಕಲಶವನ್ನು ಪ್ರತಿಷ್ಠೆಯನ್ನು ಮಾಡಿ, ಪರಶುರಾಮನನ್ನು ಆರಾಧಿಸಿ, ಜಾಗರಣೆಯನ್ನು ಮಾಡಿ, ದೀಪಗಳನ್ನು ಬೆಳಗಿಸಿ ಈ ರೀತಿ ಮಾಡುವುದರಿಂದ ಇಲ್ಲಿಯೂ ಕೂಡ ಅಂತ ಹೇಳಿದರೆ, ಆ ಬೇಡರವನು ತಾನು ಸಾಕ್ಷಾತ್ ಮಾಡಲಿಲ್ಲ, ಯಾರೋ ಮಾಡ್ತಾ ಇದ್ದದ್ದನ್ನು ನೋಡಿ ಅವನಿಗೇ ಇಷ್ಟು ಅನುಗ್ರಹ ಆಯಿತು. ಇನ್ನು ನಾವೇ ಸಾಕ್ಷಾತ್ತಾಗಿ ಮಾಡಿದರೆ ಅದು ಇನ್ನೆಷ್ಟು ಭಗವಂತನ ಅನುಗ್ರಹವನ್ನು ತಂದುಕೊಡ್ಲಿಕ್ಕಿಲ್ಲ. ಅದಕ್ಕಾಗಿ ಅವಶ್ಯವಾಗಿ ಈ ಆಮಲಕಿ ಏಕಾದಶಿಯನ್ನು ಆಚರಿಸಬೇಕಾದದ್ದು. ಇಂತಹ ಆಮಲಕಿ ಅಂತ ಇದನ್ನು ಯಾಕೆ ಕರೀತಾರೆ ಅನ್ನುವುದನ್ನು ಕೂಡ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನ್ನುವುದನ್ನು ನಾವು ತಿಳ್ಕೊಳ್ಳುತ್ತಾ, ಇಂತಹ ಆಮಲಕಿ ಏಕಾದಶಿ ನಾವು ಹಿಂದೆಯೇ ನೋಡಿದಾಗೆ ಫೆಬ್ರವರಿ 27ನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 26 ಗುರುವಾರ ದಶಮಿಯ ಆಚರಣೆ, 27 ಶುಕ್ರವಾರ ಏಕಾದಶಿ ಆಚರಣೆ, 28 ಶನಿವಾರ ಅವತ್ತು ಬೆಳಗ್ಗೆ 6:50 ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ಗೋವಿಂದ ನಾಮಕನಾದಂತಹ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ನಮ್ಮ ಏಕಾದಶಿ ವ್ರತವನ್ನು ಸಾರ್ಥಕ ಮಾಡಿಕೊಳ್ಬೇಕು ನಾವು ಅಂತ ಹೇಳ್ತಾ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ, ನತೇ ರೂಪಂ ನ ಚಾಕಾರೋ ನಾಯುಧಾನಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೇ. ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರೋದು, ದೇವರೇ ನಿನ್ನ ಅನುಗ್ರಹ ಇಲ್ಲದೆ ನಾವು ನಿನ್ನನ್ನು ಅರಿಯಲಾರೆವು, ಕಾಣಲು ಸಾಧ್ಯ ಇಲ್ಲ. ಯಾಕಂದರೆ ನತೇ ರೂಪಂ, ನಿನಗೆ ಮನುಷ್ಯರ ಹಾಗೆ ರೂಪ ಇಲ್ಲ. ಭಗವಂತನದ್ದು ಮನುಷ್ಯಾಕಾರವಾದ ಅಂತ ಹೇಳಿದರೆ ಮನುಷ್ಯರ ಹಾಗೆ ಈ ಪಾಂಚಭೌತಿಕವಾದ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳಿಂದ ಕೂಡಿದ ದೇಹವುಳ್ಳವನಲ್ಲ ಭಗವಂತ. ಮತ್ತೇನೆಂದರೆ ಅದು ಜ್ಞಾನಾನಂದಮಯವಾದ ರೂಪ. ಅಷ್ಟು ಮಾತ್ರ ಅಲ್ಲ, ದೇವರು ಅಂತ ಹೇಳಿದ ಕೂಡಲೇ ನಾವು ಗಂಡಸು ಅಂತಲೇ ತಿಳ್ಕೊಳ್ಳಿಕ್ಕಿಲ್ಲ. ದೇವರು ಯಾವತ್ತೂ ತಾನು ಪುರುಷನಾಗೇ ಇರ್ತಾನೆ ಅಂತನೂ ಇಲ್ಲ. ಪುರುಷರೊಳಗೆ ಪುರುಷನಾಗಿದ್ದಾನೆ, ಸ್ತ್ರೀಯರೊಳಗೆ ಸ್ತ್ರೀಯಾಗಿದ್ದಾನೆ, ಪ್ರಾಣಿಗಳೊಳಗೆ ಪ್ರಾಣಿಯ ರೂಪದಿಂದ ಕೂತಿದ್ದಾನೆ, ಮರಗಿಡಗಳೊಳಗೆ ಮರಗಿಡಗಳ ರೂಪದಿಂದ ಕೂತಿದ್ದಾನೆ ದೇವರು. ಈ ರೀತಿ ಪ್ರತಿಯೊಂದರೊಳಗೂ ಒಂದೊಂದು ರೀತಿಯಿಂದ ಕೂತಿದ್ದಾನೆ. ಅದಕ್ಕೋಸ್ಕರ ಹೀಗೇ ದೇವರ ರೂಪ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ನ ಚಾಕಾರ. ಇನ್ನು ಭಗವಂತನ ಆಕಾರವು ಕೂಡ, ಭಗವಂತ ದೊಡ್ಡದಾಗಿದ್ದಾನ, ಭಗವಂತ ಅಣುವಾಗಿದ್ದಾನ, ದೊಡ್ಡದಾಗಿದ್ದಾನ, ಅಥವಾ ಮನುಷ್ಯರ ಹಾಗೆ ಮಧ್ಯಮ ಗಾತ್ರದಲ್ಲಿದ್ದಾನ, ಅದು ಕೂಡ ಹೇಳಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಸಣ್ಣ ವಸ್ತುವಿನಲ್ಲಿ ಸಣ್ಣದಾಗಿದ್ದಾನೆ, ದೊಡ್ಡ ವಸ್ತುವಿನಲ್ಲಿ ದೊಡ್ಡದಾಗಿದ್ದಾನೆ. ಅಂದರೆ ಆಯಾ ವಸ್ತು ಯಾವ ರೀತಿ ಇದೆ ಅದಕ್ಕನುಗುಣವಾಗಿ ಆ ಆಕಾರದಲ್ಲಿ ಭಗವಂತ ಇದ್ದಾನೆ. ಅದಕ್ಕೋಸ್ಕರ ಹೀಗೆ ಇದನ್ನು ಬಿಟ್ಟು ಇನ್ನೊಂದು ಆಕಾರ ಇಲ್ಲ ದೇವರಿಗೆ, ಹೇಳಲಿಕ್ಕಿಲ್ಲ. ಮತ್ತು ಇನ್ನೊಂದು ಏನಂದರೆ, ದೇವರ ಯಾವ ಆಕಾರಗಳೂ ಕೂಡ ಪ್ರಾಕೃತವಾದದ್ದಲ್ಲ ಅಂತ ಹೇಳಿದರೆ ಪಂಚಭೂತಗಳಿಂದ ನಿರ್ಮಾಣವಾದ ಆಕಾರಗಳಲ್ಲ. ಯಾವ ರೀತಿ ಮಡಿಕೆಗೆ ಒಂದು ಆಕಾರ ಇದೆ, ಅದರದ ಆಕಾರ ಹೀಗೇನೆ. ಮರಕ್ಕೊಂದು ಆಕಾರ ಇದೆ, ಅಂದರೆ ಅದು ಮರ ನಿರ್ಮಾಣ ಆದಾಗ ಬಂದಂತಹ ಒಂದು ಆಕಾರ, ಅದು ಹಾಗೇನೆ. ಹೀಗೆ ಭಗವಂತನದ್ದಲ್ಲ. ಮತ್ತು ಎಲ್ಲ ಕಡೆಯೂ ಕೂಡ ಭಗವಂತ ತಾನು ಬೇರೆ ಬೇರೆ ಆಕಾರದಲ್ಲಿದ್ದಾನೆ. ಆದರೆ ಯಾವ ಆಕಾರವೂ ಕೂಡ ಲೋಕದಲ್ಲಿ ನೋಡುವಂತೆ ಕಾಣುವ ಆಕಾರ ಅಲ್ಲ. ಭಗವಂತನ ಯಾವ ರೂಪವೂ ಕೂಡ ಲೋಕದಲ್ಲಿ ನಾವು ತಿಳಿದುಕೊಳ್ಳುವಂತೆ ಕಾಣುವಂತೆ ಇರುವಂತಹ ರೂಪ ಅಲ್ಲ. ನಾಯಿಧಾನಿ ಭಗವಂತನ ಆಯುಧಗಳೂ ಕೂಡ ಅಷ್ಟೆ, ಇಲ್ಲಿಯ ಆಯುಧಗಳಂತಲ್ಲ. ಅದಕ್ಕಾಗಿ ಆ ಭಗವಂತನ ಆಯುಧ ತುಂಡಾಗುವುದಂತಿಲ್ಲ, ಭಗವಂತನ ಆಯುಧ ತುಕ್ಕು ಹಿಡಿಯುವುದಂತಿಲ್ಲ. ಮತ್ತು ಭಗವಂತನ ಆಯುಧ ಕೇವಲ ಶತ್ರುಗಳ ಸಂಹಾರಕ್ಕೆ ಮಾತ್ರ ಇರುವುದಲ್ಲ. ಮತ್ತೇನೆಂದರೆ ಯಾವತ್ತೂ ಭಕ್ತರ ರಕ್ಷಣೆಗಿಡುವಂಥದ್ದು. ಮತ್ತೇನಂತ ಹೇಳಿದ್ರೆ ಆ ಆಯುಧವನ್ನು ಹಿಡ್ಕೊಂಡು ದೇವರು ನಿಂತಿರಬೇಕು ಅಂತಲೂ ಇಲ್ಲ. ಮತ್ತು ಆ ಭಗವಂತನ ಇಚ್ಛೆಯಂತೆ ಕೇವಲ ಆಯುಧವೇ ನಮ್ಮ ರಕ್ಷಣೆಗೆ ನಿಲ್ತದೆ. ಯಾವ ರೀತಿ ಅಂಬರೀಷನ ರಕ್ಷಣೆಗೆ ಚಕ್ರ ನಿಂತಂತೆ, ಸುದರ್ಶನ ಚಕ್ರ ತಾನು ಯಾವತ್ತೂ ಅಂಬರೀಷನನ್ನು ರಕ್ಷಣೆ ಮಾಡ್ತಾ ಇತ್ತು, ಭಗವದ್ ಭಕ್ತನಾದ ಅಂಬರೀಷನನ್ನು. ಆ ರೀತಿ ಭಗವಂತನ ಆಯುಧಗಳಿರುವಂಥದ್ದು ಸಾಮಾನ್ಯವಾದ ಈ ಲೋಕದ ಆಯುಧಗಳಂತೆಯೂ ಅಲ್ಲ ಅದು. ಮತ್ತು ಆ ಭಗವಂತ ಅವನು ನಮ್ಮ ಬಳಿ ಇರ್ತಾನೆ ಅಂತ ಹೇಳಿದರೆ ಉಳಿದ ಮನುಷ್ಯರಿರುವಂತೆ ಇರುವಂಥದ್ದು ಅಲ್ಲ ದೇವರು. ಮತ್ತು ಆ ಭಗವಂತನ ಇರುವಿಕೆಯೇ ಬೇರೆ ರೀತಿ ಇರುವಂಥದ್ದು. ಅದಕ್ಕಾಗಿಯೇ ದೇವರು ನಮ್ಮ ಸಮೀಪದಲ್ಲಿದ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಬೇರೆಯವರು ಯಾರಾದರಿದ್ದರೆ ನಮ್ಮ ಪಕ್ಕದಲ್ಲಿರುವಂಥದ್ದು ಗೊತ್ತಾಗ್ತದೆ, ಆದರೆ ಭಗವಂತನದು ಗೊತ್ತಾಗೋದಿಲ್ಲ. ಹಾಗಿದ್ದರೂ ಕೂಡ ಭಗವಂತನನ್ನು ಕಾಣಲಿಕ್ಕಾಗತ್ತೆ. ಅಲ್ಲ, ಅವನಿಗೆ ರೂಪವೇ ಇಲ್ಲ ಅಂತ ಹೇಳಿದರೆ ಕಾಣುವುದು ಹೇಗೆ? ಅದನ್ನೇ ಇಲ್ಲಿ ಹೇಳ್ತಾ ಇರುವುದು. ರೂಪವೇ ಇಲ್ಲ ಅಂತ ಹೇಳಿದರೆ ಅವನು ನಿರಾಕಾರ ಅಂತ ಅರ್ಥದಲ್ಲ. ಮತ್ತೇನಂತ ಹೇಳಿದರೆ ಮನುಷ್ಯರ ಹಾಗೆ ಇಂತಹ ಪಾಂಚಭೌತಿಕವಾದ ರೂಪ ಇಲ್ಲ. ಹಾಗಿದ್ದರೂ ತಥಾಪಿ ಪುರುಷಾಕಾರ ಭಕ್ತಾನಾಂ ತ್ವಂ ಪ್ರಕಾಶಸಿ. ಹಾಗಿದ್ದರೂ ಕೂಡ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಪುರುಷ ರೂಪದಿಂದಲೇ ಕಾಣಿಸಿಕೊಳ್ತಾನೆ. ನಾವು ನೋಡ್ತೇವಲ್ವ, ನಾರಾಯಣ ಅಂತ ಹೇಳಿದ ಕೂಡಲೇ ನಾವು ಗಂಡಸಿನ ರೂಪದಲ್ಲಿ ನೋಡ್ತೇವೆ. ಶಂಖ ಚಕ್ರ ಗದಾಪದ್ಮವನ್ನು ಧರಿಸಿದವನಾಗಿ ಗಂಡಸಿನ ಹಾಗೆ ತಾನು ಕಾಣಿಸಿಕೊಳ್ತಾನೆ. ಹಾಗಂತ ಭಗವಂತ ಬರೀ ಗಂಡಸು ಹೆಂಗಸಲ್ಲ ಅಂತಲೇ ಹೇಳಬೇಡಿ. ಭಗವಂತನ ಸ್ತ್ರೀ ರೂಪವೂ ಇದೆ, ಮೋಹಿನಿ ಮೊದಲಾದ ಸ್ತ್ರೀ ರೂಪಗಳು ಇದೆ. ಅದೇ ರೀತಿ ಭಗವಂತ ಪ್ರಾಣಿ ರೂಪದಲ್ಲೂ ಬಂದೊಂದು ಮತ್ಸ್ಯನಾಗಿ ಕೂರ್ಮನಾಗಿ ರೀತಿಯಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತಾನೆ. ಆದರೆ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಬಂದು ಕೂತು ಇರುವಂತಹ ರೂಪ ಅದು ಮನುಷ್ಯಾಕಾರದ ರೂಪ, ಪುರುಷಾಕಾರದ ರೂಪ. ಅದಕ್ಕೆ ಆ ರೀತಿ ಕಾಣಿಸಿಕೊಳ್ತಾನಷ್ಟೇ. ಅಂದರೆ ವಿಶೇಷವಾಗಿ ಭಗವಂತನನ್ನು ಆ ರೀತಿ ಉಪಾಸನೆ ಏನು ಮಾಡ್ತಾರೆ, ಅದಕ್ಕೋಸ್ಕರ ಭಕ್ತರಿಗೆ ನೀನು ಆ ರೂಪದಿಂದ ಕಾಣಿಸಿಕೊಳ್ತೀಯ, ಅವರಿಗೆ ಅದೇ ರೂಪದಿಂದ ನೀನು ಅನುಗ್ರಹವನ್ನು ಮಾಡ್ತೀಯ ಅಂತ ಭಗವಂತನನ್ನು ಹೇಳ್ತಾ ಇರೋದು. ಅಂದರೆ ಭಗವಂತನ ರೂಪಗಳು ಅಪಾರ. ಆದರೆ ಭಕ್ತರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಾಣಿಸಿಕೊಳ್ತಾನೆ. ಇನ್ನು ಭುಜಗಳು ಅಷ್ಟೇ. ಭಗವಂತನಿಗೆ 2 ತೋಳು 4 ತೋಳು ಅಂತ ಹೇಳಿದರೆ ಭಕ್ತರು ಯಾವ ರೀತಿ ಚಿಂತಿಸ್ತಾರೋ ಆ ರೀತಿ ತಾನು ಕಾಣಿಸಿಕೊಳ್ತಾನೆ. 10 ತೋಳು 12 ತೋಳು 16 ತೋಳು 1000 ತೋಳು, ಯಾವ ರೀತಿ ಬೇಕಾದರೂ ದೇವರನ್ನು ಭಕ್ತರು ಚಿಂತನೆ ಮಾಡ್ಬೋದು, ಆ ರೀತಿ ಕಾಣಿಸಿಕೊಳ್ತಾನೆ. ಎಷ್ಟು ಮುಖ ಭಕ್ತರು ಚಿಂತನೆ ಮಾಡಿದಂತೆ ಕಾಣಿಸಿಕೊಳ್ತಾನೆ. ಯಾವ ಬಣ್ಣ ಭಕ್ತರು ಚಿಂತನೆ ಮಾಡಿದಂತೆ ಕಾಣಿಸಿಕೊಳ್ತಾನೆ ಭಗವಂತ, ಬೇಕಾದ ಬಣ್ಣದಿಂದ ಬೇಕಾದ ರೂಪದಿಂದ. ಇನ್ನು ಆಯುಧಗಳು ಅಷ್ಟೇ. ಭಕ್ತರು ಯಾವ್ಯಾವ ಆಯುಧಗಳನ್ನು ಚಿಂತನೆ ಮಾಡ್ತಾರೋ ಆ ಆಯುಧದಿಂದ ಭಗವಂತ ಕಾಣಿಸಿಕೊಳ್ತಾನೆ. ಹೀಗೆ ಆ ಭಕ್ತರಿಗೆ ಬೇಕಾದ ರಕ್ಷಣೆಗೆ ಅನುಗುಣವಾಗಿ ಭಗವಂತ ಕಾಣಿಸಿಕೊಳ್ತಾನೆ. ಹೊರತು ಹೀಗೇನೇ ದೇವರ ರೂಪ, ಇದು ಬಿಟ್ಟು ಇನ್ನೊಂದಿಲ್ಲ ಅಂತ ಹೇಳಲಿಕ್ಕಿಲ್ಲ ಭಗವಂತನಿಗೆ. ಇದನ್ನು ಹೇಳ್ತಾ ನೈವ ಕಿಂಚಿತ್ ಪರೋಕ್ಷಂತೆ ಪ್ರತ್ಯಕ್ಷೋಸಿ ನ ಕಸ್ಯಚಿತ್ ನೈವ ಕಿಂಚಿತ್ ಅಸಿದ್ಧಂತೆ ನ ಚ ಸಿದ್ಧೋಸಿ ಕಸ್ಯಚಿತ್. ದೇವರೇ, ನಿನಗೆ ಪರೋಕ್ಷ ಅಂದರೆ ಕಾಣದೇ ಇರುವಂಥದ್ದು ಅಂತ ಯಾವುದೂ ಇಲ್ಲ.
ದೇವರಿಗೆ ಕಾಣುವುದಿಲ್ಲ ಅಂತ ಯಾವುದೂ ಇಲ್ಲವೇ ಇಲ್ಲ. ಮತ್ತು ಎಲ್ಲವೂ ದೇವರ ಕಣ್ಮುಂದೆನೇ ಇರ್ತದಂತೆ. ಯಾವುದೇ ಒಂದು ವಸ್ತುವು ಕೂಡ ದೇವರ ಕಣ್ಮುಂದೆಯೇ ಇರ್ತದೆ. ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಿಕ್ಕಾಗದೇ ಇರುವ ವಸ್ತುವೇ ಇಲ್ಲ. ಎಲ್ಲವೂ ದೇವರಿಗೆ ಪ್ರತ್ಯಕ್ಷವೇ, ಕಣ್ಮುಂದೆನೇ ಕಾಣಿಸ್ತಾ ಇರೋದು. ಅದಕ್ಕೆ ಅಯ್ಯೋ ದೇವರಿಗೆ ಅದು ಗೊತ್ತೇ ಇಲ್ಲ, ದೇವರಿಗೆ ಇದು ಗೊತ್ತೇ ಇಲ್ಲ, ದೇವರು ಅದನ್ನು ನೋಡಲೇ ಇಲ್ಲ, ಈ ರೀತಿ ತಿಳಿದುಕೊಳ್ಳುವವನು ಮೂರ್ಖ, ಅಥವಾ ನಾನಿವಾಗ ಈ ತಪ್ಪು ಮಾಡ್ತಾ ಇರೋದು ದೇವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ದೇವರು ದೇವಸ್ಥಾನದಲ್ಲಿದ್ದಾನೆ ಅಥವಾ ನಮ್ಮನೆ ದೇವರ ಕೋಣೆಯಲ್ಲಿದ್ದಾನೆ. ನಾನಿದೆಲ್ಲೋ ಗುಪ್ಟಾಗಿ ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಕೋಣೆಯಲ್ಲಿ ಅಥವಾ ಬಚ್ಚಲು ಮನೆಯಲ್ಲಿ ಅಥವಾ ಟಾಯ್ಲೆಟಲ್ಲಿ, ಅಲ್ಲಿ ದೇವರು ಬರೋಲ್ಲ, ಗೊತ್ತಾಗೋಲ್ಲ, ಈ ರೀತಿ ಎಣಿಸ್ಲಿಕ್ಕೇ ಇಲ್ಲ. ಯಾಕಂತ ಹೇಳಿದರೆ ಭಗವಂತ ಎಲ್ಲ ಕಡೆಯೂ ಕೂಡ ಇದ್ದಾನೆ, ಎಲ್ಲವನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಪ್ರತ್ಯಕ್ಷೋಸಿನ ಕಸ್ಯಚಿತ್, ದೇವರು ಮಾತ್ರ ಯಾರಿಗೂ ಪ್ರತ್ಯಕ್ಷವಾಗಿ ಕಾಣೋಲ್ಲ. ಯಾಕಂದರೆ ಕಾಣುವ ಸ್ವಭಾವವೇ ಅಲ್ಲ ದೇವರದ್ದು, ಯಾರಿಗೂ ಪ್ರತ್ಯಕ್ಷವಾಗಿ ಕಾಣುವವನಲ್ಲ. ಮತ್ತೇನಂದ್ರೆ ಅವನಿಗೆ ಇಚ್ಛಿಸಿದರೆ ಮಾತ್ರ ಕಾಣ್ತಾನೆ ಅಷ್ಟೇ. ನಾನು ನನ್ನ ಪ್ರಯತ್ನದಿಂದ ಪ್ರತ್ಯಕ್ಷವಾಗಿ ದೇವರನ್ನು ನೋಡಿಬಿಡ್ತೇನೆ, ಕಣ್ಣು ಮುಂದೆ ದೇವರನ್ನು ನೋಡ್ತೇನೆ, ಸಾಧ್ಯವೇ ಇಲ್ಲ. ಮತ್ತು ಯಮೈವೇಷ ವೃಣತೆ, ದೇವರೇ ನಾನು ನನ್ನನ್ನು ಇವನಿಗೆ ತೋರಿಸಬೇಕು, ಇಚ್ಛಿಸಿದರೆ ಮಾತ್ರ ನಮಗೆ ಕಾಣಿಸ್ತಾನಷ್ಟೇ. ಇಲ್ಲದಿದ್ರೆ ನಾವು ಏನು ಹರಸಾಹಸ ಮಾಡಿದರೂ ದೇವರನ್ನು ಕಾಣಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವನು ಎಲ್ಲರ ಮುಂದೆ ಪ್ರತ್ಯಕ್ಷನಾಗಿ ಇರುವಂತಹ ಸ್ವಭಾವದವನೇ ಅಲ್ಲ ಭಗವಂತ. ನೈವ ಕಿಂಚಿತ್ ಅಸಿದ್ಧಂತೆ. ಮತ್ತೇನಂತ ಹೇಳಿದ್ರೆ ದೇವರಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಅಯ್ಯೋ ದೇವರಿಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಂಡು ದೇವ್ರ ಮುಂದೆ ಬಂದು ಇಷ್ಟುದ್ದ ಪಟ್ಟಿ ಇಡ್ತೇವೆ, ದೇವರೇ ಹಾಗೆ ಮಾಡು, ಹೀಗೆ ಮಾಡು, ಅದು ಕೊಡು, ಇದು ಕೊಡು, ಹಾಗೆ ಹೀಗೆ ಅಂತ. ಯಾಕೆ ಇದನ್ನೆಲ್ಲ ಕೇಳಬೇಕು? ಯಾಕಂದರೆ ದೇವರಿಗೆ ಎಲ್ಲವೂ ಗೊತ್ತಿದೆ. ನನ್ನ ಬದುಕಿನಲ್ಲಿ ಏನಾಗಿದೆ ದೇವರಿಗೆ ಗೊತ್ತಿದೆ, ಮುಂದೆ ಏನಾಗತ್ತೆ ದೇವರಿಗೆ ಗೊತ್ತಿದೆ, ಈಗ ಏನಾಗ್ತಾ ಇದೆ ದೇವರಿಗೆ ಗೊತ್ತಿದೆ, ನನಗೇನು ಕೊಡಬೇಕು ದೇವರಿಗೆ ಗೊತ್ತಿದೆ, ಹಿಂದೆ ಏನು ಕೊಟ್ಟಿದ್ದಾನೆ ದೇವರಿಗೆ ಗೊತ್ತಿದೆ, ಯಾವುದನ್ನು ಕೊಟ್ಟರೆ ನಾನು ಉದ್ಧಾರ ಆಗ್ತೇನೆ ದೇವರಿಗೆ ಗೊತ್ತಿದೆ, ಯಾವುದನ್ನು ಕೊಟ್ಟರೆ ಇವನು ಹಾಳಾಗ್ತಾನೆ ದೇವರಿಗೆ ಗೊತ್ತಿದೆ. ಈ ರೀತಿ ಪ್ರತಿಯೊಂದೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲವೂ ಕೂಡ ದೇವರು ತಿಳಿದಿರುವಂಥವನು ಹೊರತು ತಿಳಿಯದೇ ಇದ್ದ ವಸ್ತುವೇ ಯಾವುದು ಕೂಡ ಇಲ್ಲ. ನಚ ಸಿದ್ಧೋಸಿ ಕಸ್ಯಚಿತು. ಹೀಗಿದ್ದರೂ ಕೂಡ ದೇವರು ತಾನಾಗಿ ಯಾರಿಗೂ ಕೂಡ ಸಿದ್ಧನಾಗುವುದಿಲ್ಲ, ಅಂದರೆ ಕಾಣಿಸಿಕೊಳ್ಳುವುದಿಲ್ಲ. ಮತ್ತೇನು ಅಂತ ಹೇಳಿದರೆ ಅವನು ಪ್ರಯತ್ನ ಮಾಡಬೇಕು, ಭಗವಂತನನ್ನು ಒಲಿಸಿಕೊಡಬೇಕು. ಹಾಗಿದ್ರೆ ಮಾತ್ರ ದೇವರು ಕಾಣಿಸಿಕೊಳ್ತಾನೆ. ಹಾಗೆ ಕಾಣಿಸುವುದು ಅಂತ ಇಲ್ಲವೇ ಇಲ್ಲ ದೇವರು. ಇದಿಷ್ಟು ಈ ಜಿತಂತೆ ಸ್ತೋತ್ರ ತಾನು ತಿಳಿಸ್ತಾ ಇದೆ. ಈ ರೀತಿ ಆ ಭಗವಂತನ ಚಿಂತನೆಯನ್ನು ಮಾಡ್ತಾ ನಾವು ಈ ಏಕಾದಶಿ ವ್ರತವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.